ಏಡ್ ಸ್ಟ್ಯಾಪ್ ಶಾಸಕ ಮುನಿರತ್ನ ಮತ್ತು ಒಂದು ಮೊಟ್ಟೆಯ ಕತೆ. ಲಗ್ಗೆರೆ ಕಾರ್ಯಕ್ರಮಕ್ಕೆ ಹೋಗುವಾಗ ಮುನಿರತ್ನಗೆ ಮೊಟ್ಟೆ ಏಟು. ಏಡ್ ಸ್ಟ್ಯಾಪ್ ಶಾಸಕ ಮುನಿರತ್ನ ಒಂದು ಮೊಟ್ಟೆಯ ಕತೆ. ಲಗ್ಗೆರೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇರಬೇಕಾದ್ರೆ ಮುನಿರತ್ನಗೆ ಮೊಟ್ಟೆ ಏಟು ಬಿದ್ದಿದೆ. ಸದ್ಯ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮುನಿರತ್ನಗೆ ತುರ್ತು ಚಿಕಿತ್ಸೆ. ಮೊಟ್ಟೆ ಏಟಿನಿಂದ ಮುನಿರತ್ನ ತಲೆಗೆ ಅಲ್ಪ ಪ್ರಮಾಣದ ಗಾಯ ಆಗಿದೆ. ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಮುನಿರತ್ನಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಲಾಗಿದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಶಾಸಕ ಮುನಿರತ್ನ. ತಲೆ ಸುತ್ತಂತೆ ವಿಪರೀತವಾಗಿ ಸುಸ್ತಾಗಿದ್ದಾರೆ. ಹಾಗಾಗಿ ಬಿಜೆಪಿ ಶಾಸಕ ಅಡ್ಮಿಟ್ ಆಗಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯ ಮುಂದೆ ಮುನಿರತ್ನ ಬೆಂಬಲಿಗರು ಜಮಾಯಿಸಿದ್ದಾರೆ. ನೋಡಿ, ಇವತ್ತು ಒಂದು ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಮೊಟ್ಟೆ ಎಸೆಯಲಾಗಿದೆ. ಮುನಿರತ್ನ ತಲೆಗೆ ಮೊಟ್ಟೆ ಎಸೆದಿದ್ದಾರೆ. ಕೂಡಲೇ ಆತನನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಮೊಟ್ಟೆ ಗೇಟಿನಿಂದ ತಲೆಗೆ ಸ್ವಲ್ಪ ಪ್ರಮಾಣದಲ್ಲಿ ಗಾಯ ಆಗಿದೆ. ಹಾಗಾಗಿ ಕೆಸಿ ಜನರಲ್ ಹಾಸ್ಪಿಟಲ್ ಅಲ್ಲಿ ಮುನಿರತ್ನಗೆ ಟ್ರೀಟ್ಮೆಂಟ್ ಕೂಡ ಕೊಡಲಾಗ್ತಾ ಇದೆ. ತುರ್ತು ಚಿಕಿತ್ಸೆಯನ್ನ ಮಾಡಲಾಗಿದೆ. ಒಂದು ಕಡೆ ಮೊಟ್ಟೆ ಹೊಡೆದಂತಹ ಆರೋಪಿ, ಮುನಿರತ್ನ ತಲೆಗೆ ಮೊಟ್ಟೆ ಹೊಡೆದಂತಹ ಆರೋಪಿಯನ್ನ ಕೂಡಲೇ ಅರೆಸ್ಟ್ ಮಾಡಿರೋದು ಗಮನಿಸ್ತಾ ಇದ್ದೀರಾ. ಈತನೇ ಮುನಿರತ್ನ ತಲೆಗೆ ಮೊಟ್ಟೆ ಎಸೆದಂತಹ ಆರೋಪಿ. ಆತನನ್ನ ಕೂಡಲೇ ಅರೆಸ್ಟ್ ಮಾಡಲಾಗುತ್ತೆ. ಮೊಟ್ಟೆ ಏಟು ಬಿದ್ದಂತಹ ಮುನಿರತ್ನ ತಲೆಗೆ ಸ್ವಲ್ಪ ಮಟ್ಟಿಗೆ ಗಾಯ ಆಗಿದೆ. ಹಾಗಾಗಿ ಕೆಸಿ ಜನರಲ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೂಡ ಕೊಡಲಾಗ್ತಾ ಇದೆ. ಒಂದು ಕಡೆ ಮುನಿರತ್ನ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನನ್ನನ್ನು ಕೊಲೆ ಮಾಡೋದಕ್ಕೆ ಈ ರೀತಿ ಮಾಡಲಾಗ್ತಾ ಇದೆ. ಮುನಿರತ್ನ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸದ್ಯ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮುನಿರತ್ನಗೆ ತುರ್ತು ಚಿಕಿತ್ಸೆಯನ್ನ ಕೊಡಲಾಗ್ತಾ ಇರೋದು. ನೋಡಿ, ಇವತ್ತು ಲಗ್ಗೆರೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಆಗಿರುವಂತಹ ದಾಳಿ ಇದು. ಮುನಿರತ್ನ ತಮ್ಮ ಬೆಂಬಲಿಗರ ಜೊತೆಗೆ ಲಗ್ಗೆರೆಯಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಏಕಾಏಕಿ ಮುನಿರತ್ನ ತಲೆ ಮೇಲೆ ಮೊಟ್ಟೆಯನ್ನ ಎಸೆಯಲಾಗುತ್ತೆ. ನೋಡಿ, ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸಬಹುದು. ಕೂಡಲೇ ಆರೋಪಿಯನ್ನ ಕೂಡ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಆತನನ್ನ ವಿಚಾರಣೆಗೂ ಕೂಡ ಒಳಪಡಿಸಲಾಗಿದೆ. ಏಡ್ ಸ್ಟ್ಯಾಪ್ ಶಾಸಕನಿಗೆ ಮೊಟ್ಟೆ ಏಟು ಬಿದ್ದಿದೆ. ಮೊಟ್ಟೆ ಯಾವ ಮೊಟ್ಟೆನೂ ಇರ್ಲಿಲ್ಲ, ಆದ್ರೂ ಬಂದು ಅಟೆಂಡ್ ಮಾಡಿ. ಯಾರು ಹೊಡೆದಿದ್ ನಿನ್ಗೆ? ವಸಂತ ಮತ್ತೆ ದಮ್ಕುಮಾರ್ ಅವರೆಲ್ಲ ಅಟೆಂಡ್ ಕೇಳಕ್ ಇದು ನನ್ನ ಹತ್ರ ಏನು ಇರ್ಲಿಲ್ಲ. ನಾನು ಯಾರು ನಮ್ಮ ಸ್ನೇಹಿತರನ್ನ ನೋಡಕ್ ಬಂದಿದ್ದೆ. ಬಂದಾಗ ರಿಟರ್ನ್ ವಾಪಸ್ ಬರ್ಬೇಕಾದ್ರೆ ನೀನ್ ಏನಕ್ಕೆ ಮಾಡಿದ್ರು ನಾನು. ಯಾತಕ್ಕೆ ವಸಂತ ಎಲ್ಲ ಹೊಡೆದಿದ್ದು? ಅವರು ನೀನ್ ಬಂದು ಯಾವ್ದೋ ಮೊಟ್ಟೆ ಎಸೆಕ್ ಬಂದಿದ್ದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಸದ್ಯದ ಅಪ್ಡೇಟ್ ಏನ್ ಸಿಗ್ತಾ ಇದೆ? ತುರ್ತು ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಕೆಸಿ ಜನರಲ್ ಹಾಸ್ಪಿಟಲ್ ಅಲ್ಲಿ. ಏನ್ ತಲೆಗೆ ಬಲವಾದ ಏಟು ಬಿದ್ದಿದ್ಯಾ ರೂಪೇಶ್ ಮೊಟ್ಟೆಯಿಂದ? ರೂಪೇಶ್, ನಿಮ್ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನೋಡಿ, ಗಮನಿಸ್ತಾ ಇದ್ದೀರಾ, ಏಡ್ ಸ್ಟ್ಯಾಪ್ ಶಾಸಕ ಮುನಿರತ್ನ ಹೆಂಗೆಲ್ಲ ಏಡ್ ಸ್ಟ್ಯಾಪ್ ಮಾಡ್ತಾ ಇದ್ರು ಮುನಿರತ್ನ. ಎಲ್ಲದರ ಬಗ್ಗೆ ಪವರ್ ಟಿವಿ ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿತ್ತು. ಅದಾದ್ಮೇಲೆ ಜೈಲಿಗೆ ಹೋಗ್ತಾರೆ. ಈಗ ಬೇಲ್ ಮೇಲೂ ಕೂಡ ಹೊರಗಡೆ ಇದ್ದಾರೆ. ಆದರೆ ಪ್ರಕರಣದ ತನಿಖೆಯಂತೂ ಆಗ್ತಾ ಇದೆ. ಇನ್ನು ಇವತ್ತು ಲಗ್ಗೆರೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮುನಿರತ್ನ ತಲೆಗೆ ಮೊಟ್ಟೆಯನ್ನ ಎಸೆಯಲಾಗಿದೆ. ನೋಡಿ ಆ ರಭಸ ಹೆಂಗಿದೆ ಅಂತ ಹೇಳಿ. ಒಂದು ಮೊಟ್ಟೆಯನ್ನ ಎಸೆಯಲಾಗಿದೆ. ಕೂಡಲೇ ಆತನನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಆದರೆ ಆತ ಹೇಳೋದು, ನಾನು ಯಾರನ್ನೋ ನನ್ನ ಫ್ರೆಂಡ್ ನೋಡೋಕೆ ಬಂದಿದ್ದೆ, ಸುಮ್ಮನೆ ನನ್ನನ್ನು ಹಿಡ್ಕೊಂಡಿದ್ದಾರೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ. ಬಟ್ ಈಗ ಪೊಲೀಸರು ಆ ಮೊಟ್ಟೆ ಯಾರು ಎಸೆದ ಆತನನ್ನು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಏನು ಕಾರಣ? ಏನಾದರೂ ಹಳೆ ದ್ವೇಷನಾ ಅಥವಾ ಯಾರಾದರೂ ಹೇಳಿದ್ರಾ ಮೊಟ್ಟೆ ಎಸಿ ಅಂತ ಹೇಳಿ? ಯಾಕೆ ದಾಳಿ ಆಯಿತು? ಎಲ್ಲದರ ಬಗ್ಗೆ ಈಗ ಪೊಲೀಸರ ತನಿಖೆ ಆಗ್ತಾ ಇದೆ. ಮೊಟ್ಟೆ ಎಸೆದ ನಂತರ ಮುನಿರತ್ನ ತಲೆಗೆ ಗಂಭೀರವಾಗಿ ಸ್ವಲ್ಪ ಮಟ್ಟಿಗೆ ಗಾಯಗಳು ಕೂಡ ಆಗಿದೆಯಂತೆ.
ಸೊ ಹಾಗಾಗಿ ವಿಪರೀತವಾಗಿ ತಲೆನೋವು, ತಲೆ ಸುತ್ತು ಬಂದಿದೆ. KC ಜನರಲ್ ಹಾಸ್ಪಿಟಲ್ ಅಲ್ಲಿ ಈಗ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಕೊಲೆ ಆಗೋದು ಖಂಡಿತ. ಆ ಕೊಲೆ ಆಗೋದು ಒಂದು ಹೆಣ್ಣಿಂದ ಕೊಲೆ ಆಗ್ತೀನಿ. ಆ ಹೆಣ್ಣು ಬೇರೆ ಯಾರೂ ಅಲ್ಲ, ದಿವಂಗತ ಪ್ರಾಮಾಣಿಕ ನಿಷ್ಠಾವಂತ ಒಂದು IAS ಆಫೀಸ್ ಆಗಿದ್ದಂತಹ IAS ಆಫೀಸರು DK ರವಿಯವರ ಪತ್ನಿ ಕುಸುಮಾರವರ ಒಂದು ರಾಜಕೀಯದ ಸ್ವಾರ್ಥಕ್ಕೆ ಇವರೆಲ್ಲರನ್ನು ಉಪಯೋಗಿಸ್ಕೊಂಡು ನನ್ನ ಕೊಲೆ ಮಾಡೋದಕ್ಕೆ ಈ ಸಂಚು ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾಗಿದ್ದಾರೆ, ಇವರು ಸಚಿವರಾಗಬೇಕು ಅನ್ನೋದಕ್ಕೆ ಇಷ್ಟೆಲ್ಲ ನಡೀತಾ ಇರೋಂಥದ್ದು. ನಾನು ಕೊಲೆ ಆಗೋದು ಖಂಡಿತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, ಮೊಟ್ಟೆ ದಾಳಿ ಆಗಿದೆ ಮುನಿರತ್ನ ಮೇಲೆ, ಈಗ ತುರ್ತು ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ KC ಜನರಲ್ ಹಾಸ್ಪಿಟಲ್ ಅಲ್ಲಿ. ಯಾವ ರೀತಿ ನಡೀತಾ ಇದೆ ಟ್ರೀಟ್ಮೆಂಟು? ಮೊಟ್ಟೆಯಿಂದ ಏನಾದರೂ ಗಂಭೀರ ಸ್ವರೂಪದ ಗಾಯ ಆಗಿದೆಯಾ ತಲೆಗೆ? ಪೂರ್ಣಿಮಾ, ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆಯಲಾಗಿದೆ. ಮೊದಲನೇದಾಗಿ ಇಲ್ಲಿ ಅವರು ಆ ಕಾರ್ಯಕ್ರಮ ಮುಗಿಸಿ ಕಾರಿನಲ್ಲಿ ತೆರಳಬೇಕಾಗಿತ್ತು, ಆದ್ರೆ ಬೈಕಲ್ಲಿ ಹೋಗ್ತೀನಿ ಅಂತೇಳಿ ಮುನಿರತ್ನ ಅವರು ಬರ್ತಾರೆ. ಈ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ತಲೆಗೆ ಮೊಟ್ಟೆ ನೆಸ್ತಾನೆ. ಸಂದರ್ಭದಲ್ಲಿ ಪೊಲೀಸ್ ತಪ್ಪಿಸುವಂತ ಕೆಲಸ ಮಾಡಿದ್ರು ಕೂಡ ತಲೆಗೆ ಮೊಟ್ಟೆಗೆ ಇದಾಗಿರುತ್ತೆ. ಹೀಗಾಗಿ ಆ ಸ್ಥಳದಲ್ಲೇ ಮುನಿರತ್ನವರು ತಲೆಗೆ ಅವರ ಅಭಿಮಾನಿಗಳು ಟವಲ್ ಹಾಕೊಂಡು ರಸ್ತೆಯಲ್ಲೇ ಕೂತಿರ್ತಕ್ಕಂಥದ್ದು. ಹೀಗಾಗಿ ತಲೆ ಗಾಯ ಆಗಿ ಅಂತೇಳಿ ಮುನಿರತ್ನ ಆರೋಪವನ್ನ ಮಾಡ್ತಾ ಇದ್ದಾರೆ. ಪೊಲೀಸ್ನವರು ಪ್ರಾಥಮಿಕ ಮಾಹಿತಿ ಗಾಯ ಆಗಿರೋ ಬಗ್ಗೆ ಮಾಹಿತಿಗಳು ಬಂದಿಲ್ಲ. ಅವರು ಮುನಿರತ್ನ ದೂರನ್ನು ಕೊಟ್ಟರೆ ಆ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತೆ ಅಂತೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ KC ಜನರಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಕಂತ ಹೆಚ್ಚು ಅಬ್ಸರ್ವೇಷನ್, ಏನಾದ್ರು ಘಟನೆಗಳಾದಾಗ ತಲೆಗೆ ಗಾಯ ಆದಾಗ ಅಲ್ಲಿ ಅಬ್ಸರ್ವೇಷನ್ ಅಂತೇಳಿ ಮಾಡ್ಬೇಕಾಗುತ್ತೆ. ಆ ಅಬ್ಸರ್ವೇಷನ್ ಅನ್ನ ಮುನಿರತ್ನ ಅವರ ಕೇಸ್ ನಲ್ಲಿ ಮಾಡ್ಲಾಗ್ತಾ ಇದೆ. KC ಜನರಲ್ ಆಸ್ಪತ್ರೆ ಇಲ್ಲಿ ಘಟನೆ ನಡೆದಾಗ ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ರಸ್ತೆಯಲ್ಲೇ ಕುಳಿತಿರ್ತಾರೆ. ರಸ್ತೆಯಲ್ಲಿ ಕುಳಿತು ತಲೆ ಗಾಯ ಆಗಿದೆ, ನನ್ನ ಕೊಲೆ ಮಾಡುವಂತ ಪ್ರಯತ್ನ ಮಾಡೋದು ಅಂತೇಳಿ ಮುನಿರತ್ನ ಆರೋಪ ಮಾಡಿದ್ರು. ಅದಾದ ಬಳಿಕ ರಸ್ತೆ ತಡೆಯನ್ನು ಕೂಡ ನಡೆಸಿ ಪ್ರತಿಭಟನೆಯನ್ನು ಮಾಡಿದ್ರು. ಈ ಪ್ರತಿಭಟನೆ ಪೊಲೀಸ್ನವರು ಸ್ವಲ್ಪ ಟೈಮ್ ಬಿಟ್ಟರು. ಅದಾದ ಬಳಿಕವಾಗಿ ಇಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಮುನಿರತ್ನ ತಮ್ಮ ಕಾರಿನಲ್ಲೇ KC ಜನರಲ್ ಆಸ್ಪತ್ರೆಗೆ ಹೋಗಿದ್ದಾರೆ. ಸದ್ಯಕ್ಕೆ KC ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಳಾಗ್ತಾ ಇದೆ. ಸದ್ಯಕ್ಕೆ ಮೊಟ್ಟೆಯಿಂದ ಗಾಯ ಆಗಿಲ್ಲ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಿರ್ತಕ್ಕಂಥದ್ದು. ಹೀಗಾಗಿ ಇನ್ನಾದ್ರೂ ಬೇರೆ ರೀತಿಯಾಗಿರ್ತಕ್ಕಂಥ ಏನಾದ್ರು ಡ್ಯಾಮೇಜ್ಗಳಾಗಿದೆ ಅನ್ನೋದು ನೋಡ್ಲಾಗ್ತಾ ಇದೆ. ಯಾಕಂತಂದ್ರೆ ಮುನಿರತ್ನ ಆಸಿಡ್ ದಾಳಿ ಕೂಡ ಆಗಿದೆ ಅಂತ ಹೇಳಿ ಆರೋಪವನ್ನ ಮಾಡ್ತಾರೆ. ಹೀಗಾಗಿ ಆ ಆರೋಪದಲ್ಲಿ ಸತ್ಯ ಇದೆಯಾ ಇಲ್ವಾ ಎಲ್ಲಾ ಅಂಶಗಳನ್ನು ಕೂಡ ಪರಿಗಣಿಸಬೇಕಾಗುತ್ತೆ. ಹೀಗಾಗಿ ಪೊಲೀಸ್ನವರು ಅಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳು ಅಬ್ಸರ್ವೇಷನ್ ಇಟ್ಟಿದ್ದಾರೆ. ಏನಾದ್ರೂ ಆರೋಗ್ಯ ಏರುಪೇರ್ ಆಗುತ್ತಾ, ಕೇವಲ ಆ ಮೊಟ್ಟೆಯಿಂದ ಆಗಿರ್ತಕ್ಕಂಥ ಗಾಯ ಮಾತ್ರ ಅಲ್ಲ, BP ಯಾವ್ದಾದ್ರು ಡೌನ್ ಆಗಬಹುದಾ, ಈ ರೀತಿಯಾಗಿರ್ತಕ್ಕಂಥ ಪ್ರಿಕಾಷನ್ ತೆಗೆದುಕೊಳ್ಳಿಕ್ಕೆ ಅವ್ರನ್ನ ಆಸ್ಪತ್ರೆಯಲ್ಲಿ ಇಟ್ಟುಕೊಂಡು ಸದ್ಯಕ್ಕೆ ಅಬ್ಸರ್ವೇಷನ್ ನಡೆಸ್ತಾ ಇದ್ದಾರೆ. ಇಲ್ಲಿ ಪೂರ್ಣಿಮಾ. ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ.